ಈಗ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಈಗ ಸ್ವರಗಳು, ಒತ್ತಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಗುಣಿತಾಕ್ಷರಗಳು ಎಲ್ಲನ ಪ್ರಾಕ್ಟೀಸ್ ಮಾಡಿದ್ದೀವಿ, ಓದು ನೋಡಿದ್ದೀವಿ ನಾವು. ಈಗ ಅದು ಎಲ್ಲ ಇಟ್ಕೊಂಡು ಅಂದರೆ ಸ್ವರ, ವ್ಯಂಜನಾಕ್ಷರ, ಗುಣಿತಾಕ್ಷರಗಳು, ಒತ್ತಕ್ಷರಗಳನ್ನು ಇಟ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಪದಗಳನ್ನು ರಚಿಸೋದಕ್ಕೆ ಶುರು ಮಾಡೋಣ. ಅದರಲ್ಲಿ ಫಸ್ಟ್ ನಾವು ಹೆಡ್ಡಿಂಗ್ ಪದಗಳ ರಚನೆ ಅಂತ ಹಾಕ್ಕೊಂಡು ಸ್ವಲ್ಪ ಅಕ್ಷರಗಳನ್ನ ನಾವು ಗುರುತಿಸ್ತಾ ಹೋಗೋಣ. ಪದಗಳ ರಚನೆ ಅಂತ ಹಾಕ್ತೀನಿ. ಇದರಲ್ಲಿ ಆ ಸ್ವರ ನಾವು ಫಸ್ಟ್ ಆ ಇಂದನೇ ಮಾಡ್ಕೊಂಡು ಹೋಗೋಣ. ಆ ಇಂದ ಕಮೆಂಟ್ಸ್ ಆಗುವಂಥದ್ದು. ಇದರಲ್ಲಿ ಒತ್ತಕ್ಷರ, ಗುಣಿತಾಕ್ಷರಗಳು, ವ್ಯಂಜನಾಕ್ಷರಗಳ ಜೊತೆಗೆ ಸೇರಿ ಎಲ್ಲನೂ ಬರ್ತವೆ. ಇದೆ ಅಂದರೆ ನಾವು ಈವರೆಗೂ ಕಲಿತಿದ್ದೆಲ್ಲ ಮಿಕ್ಸ್ ಆಗಿ ಪದಗಳ ರಚನೆ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಪ ರು ರಾಕೊಂಬು ಕಿಲಿ ರು ಪ ಅಂದರೆ ಪ ರು ಪ ಅಪರೂಪ. ಆಮೇಲೆ ವ ಅವ ಧೂರು, ಅಪಧೂರೂ ಆಗುತ್ತೆ. ದಾಕೊಂಬು ಕಿಲಿ ಧೂ ಮಹಾಪ್ರಾಣ, ರಾಕೊಂಬು ರು ಅವಧೂರು. ಆಮೇಲೆ ಮಂಗಳ ಮಾಗನ್ ಸೊನ್ನೆ ಮಂಗಲ ಅಂದರೆ ಅಮಂಗಲ ಅಂತ. ಆನಂತರ ಆಗೊಂದು ಸೊನ್ನೆ ತಾಗೆ ಯಾವತ್ತು, ಅಂತ್ಯ ಕಾಲ, ದೀರ್ಘ ಲಾಕೊಂಬು ಲ ಅಂತ್ಯಕಾಲ. ನೆಕ್ಸ್ಟ್ ಒತ್ತಕ್ಷರ ತಗೊಳ್ಳೋಣ. ಕ ಅಂದರೆ ಅಕ್ಕ ಪಕ್ಕ ಅಂದರೆ ಏನಾಗುತ್ತೆ, ಅಕ್ಕಪಕ್ಕ. ಅಂದರೆ ಇವಾಗಿದು ಪದಗಳನ್ನ ಜೋಡಿಸಿ ಬರೆಯೋಣ, ಅಂದರೆ ಅಕ್ಷರಗಳನ್ನ ಜೋಡಿಸೋಣ. ಇದು ಫಸ್ಟ್ ಒನ್ ಅಪರೂಪ. ಅನಂತರ ಧ ಅಂದರೆ ನಾಲ್ಕನೇ ದ ಕೊಂಬು ಕಿಲಿ ಧೂ, ರಾಕೊಂಬು ರು ಅವಧೂರು. ನೆಕ್ಸ್ಟ್ ಅಮಂಗಲ, ಮಾಗೊಂದು ಸೊನ್ನೆ ಮಂಗಲ ಅಮಂಗಳ. ಅನಂತರ ಸೊನ್ನೆ ತಾಗೆ ಯಾವತ್ತು ಕೊಟ್ಟರೆ ಅಂತ್ಯ ಅಂತ ಆಗುತ್ತೆ. ಅಂತ್ಯ ದೀರ್ಘ ಲಾಕೊಂಬು ಲ ಅಂತ್ಯಕಾಲ. ಆಗೊಂದು ಸೊನ್ನೆ ತಾಗೆ ಯಾವತ್ತು, ಅಂತ್ಯ ದೀರ್ಘ ಲ ಅಂತ್ಯಕಾಲ. ಕಾಕಿಲಿಕ ಅಂತಲೂ ಹೇಳ್ಬೋದು, ಅಂತ್ಯಕಾಲ. ನೆಕ್ಸ್ಟ್ ಅಕ್ಕ ಅಕ್ಕ ಮತ್ತು ಅಕ್ಕ ಪಕ್ಕ ಅಂತ ಆಗುತ್ತೆ. ಇದಿಷ್ಟು ಅಕ್ಷರಗಳನ್ನು ಬೇಕಾದ ಅಷ್ಟು ಪದಗಳನ್ನ ನಾವು ಮಾಡ್ಬೋದು. ಸದ್ಯಕ್ಕೆ ನಾವು ಇಷ್ಟಿಷ್ಟೇ ಕಲಿತಾ ಹೋಗೋಣ. ನೆಕ್ಸ್ಟ್ ನಾವು ವಾಕ್ಯ ರಚನೆ ಬಂದಾಗ ಇನ್ನು ಈಸಿಯಾಗಿ ಎಕ್ಸ್ಟ್ರಾ ಪದಗಳನ್ನೆಲ್ಲ ಕಲಿತಾ ಹೋಗೋಣ. ಸೊ ಇವಾಗ ಅಪರೂಪ. ನೆಕ್ಸ್ಟ್ ದಾಕೊಂಬು ಕಿಲಿ ಧೂ, ರಾಕೊಂಬು ರು ಅವಧೂರು ಅಮಂಗಳ. ಮಾಗೊಂದು ಸೊನ್ನೆ ಮಂಗಳ ಅಮಂಗಳ. ಆಗೊಂದು ಸೊನ್ನೆ ತಾಗೆ ಯಾವತ್ತು ಅಂತ್ಯ ಸಂಯುಕ್ತ ಒತ್ತಕ್ಷರ ಅಂತ ಹೇಳ್ತಾರೆ. ಅಂದರೆ ಇದು ನಾವು ಒತ್ತಕ್ಷರ ಕಲ್ತಿರೋದು ಸಜಾತಿ ಒತ್ತಕ್ಷರಗಳನ್ನ ಕಲ್ತೀವಿ. ಈಗ ಇದು ಬೇರೆ ವಿಜಾತಿ ಒತ್ತಕ್ಷರಗಳು ಅಂತ ಆಗುತ್ತೆ. ತಾಗೆ ಯಾವತ್ತು ಅಂತ ಆಗುತ್ತೆ. ಇದು ಆಫ್, ಇರೋದು ಇತ್ತಾಗುತ್ತೆ, ಆಫ್ ಇರೋದು ಫುಲ್ ಆಗುತ್ತೆ, ಅಂದರೆ ಯಾವತ್ತಾಗುತ್ತೆ, ಅಂತ್ಯ ಅಂತ ಆಗುತ್ತೆ. ಅಂತ್ಯ ದೀರ್ಘ ಲ ಅಂತ್ಯಕಾಲ. ಇದು ಸಜಾತಿ ಒತ್ತಕ್ಷರಗಳೇ ಬಂದಿದೆ ಇಲ್ಲಿ. ಅಕ್ಕ ಪಕ್ಕ ಅಂದರೆ
ಸೇಮ್ ಒತ್ತಕ್ಷರನೇ ಕೆಳಗಡೆ ಬಂದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಂತ ಹೇಳ್ತೀವಿ. ಇದು ನೋಡಿ, ಇದು ವಿಜಾತಿಯ ಒತ್ತಕ್ಷರ ಆಗುತ್ತೆ. ಅಂದ್ರೇನು, ತಾಗೆ ಬೇರೆ ಒತ್ತಕ್ಷರ ಯಾವ ಒತ್ತಕ್ಷರ ಬಂದಿದೆ, ಸೊ ಇದು ವಿಜಾತಿಯ ಒತ್ತಕ್ಷರ ಅಂತ ಆಗುತ್ತೆ. ಇದರಲ್ಲಿ ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು ನಾವು ಒಂದೊಂದು ಪದ ಎಕ್ಸಾಂಪಲ್ನ ತಗೊಂಡು ಮಾಡಿದ್ದೀವಿ.